ಅಲ್ಲಿ ರಾಮಾಪುರ ಗ್ರಾಮದಲ್ಲಿ ಎಲ್ಲ ಮುತ್ತೈದೆಯರು ಉಡಿಯನ್ನು ತುಂಬಿಕೊಂಡು, ಯಾರಿಗೆ ಮಕ್ಕಳಾಗಿಲ್ಲ ಅವರು ಉಡಿಯನ್ನು ತುಂಬಿಕೊಂಡು, ಆಮೇಲೆ ಆ ಕೂಸಿನವನ್ನು ಆಡಿಸಿ ಜೋಗುಳ ಪದವನ್ನು ಹಾಡಿ ಹೆಸರನ್ನು ಇಟ್ಟರು. ಶಾರದಾ ಮಾತೆ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂತ 4 ಹೆಸರನ್ನು ಇಟ್ಟು ಕೊನೆಗೆ ಮಲ್ಲಮ್ಮ ಮಲ್ಲಮ್ಮ ಅಂತ ನಾಮಕರಣವನ್ನು ಮಾಡಿದರು. ಆ ಮಲ್ಲಮ್ಮ ತಾಯಿ ಅಂತ ನಾಮಕರಣ ಏನು ಮಾಡಿದ್ರಲ್ಲ, ಮಾಡಿದ ತಕ್ಷಣದಲ್ಲೇ ಆರತಿ ಮಾಡ್ತಾರೆ. ಹಂಗೆ ಇಲ್ಲೆಲ್ಲರೂ ಆರತಿಯನ್ನು ಮಾಡಿ ತಮ್ಮ ಗಂಡನ ಹೆಸರುಗಳನ್ನು ಹೇಳಿದರು. ನೀವು ಇಲ್ಲಿ ಹೇಳಿದ್ರಿ ಇಲ್ಲ ನೀವು ಯಾವುದು ಒಡಪಿಲ್ಲ ಏನಿಲ್ಲ ಹಂಗೆ ಹೇಳಿದ್ರಿ. ರಾಮಾಪುರ ಗ್ರಾಮದಲ್ಲಿ ಎಲ್ಲ ಮುತ್ತೈದೆಯರು ಆರತಿಯನ್ನು ಮಾಡಿ ಹೆಸರು ಹೇಳಿದರು. ಗೌರಮ್ಮ ತಾಯಿ ಹೇಳ್ತಾಳೆ, ಕೊನೆಗೆ ಬಡತನವಿರಲಿ ಭಾಗ್ಯತನವಿರಲಿ, ನಾಗಾರಡ್ಡಿ ಕಟ್ಟಿದ್ದು ತಾಳಿ ಕಡೆತನಕವಿರಲಿ ಅಂತ ಹೆಸರನ್ನು ಹೇಳಿದ್ಲು ಆ ತಾಯಿ. ಹಿಂಗೆ ಎಲ್ಲ ಮುತ್ತೈದೆಯರು ಆರತಿಯನ್ನು ಮಾಡಿ ತಮ್ಮ ತಮ್ಮ ಪತಿದೇವರ ಹೆಸರನ್ನು ಹೇಳಿದರು. ಹೇಳಿ ಬಹಳ ಸುಂದರವಾಗಿರ್ತಕ್ಕಂಥ ಆ ಸೋದರತ್ತೆ ಆದಾಕಿ ಹೆಸರಿಡ್ತಾಳೆ. ಸೋದರತ್ತೆ ಆದಾಕಿ ಹೆಸರಿಟ್ಟು ಅದ ಗುಗ್ರಿಯನ್ನು ಕೊಡ್ತಾರೆ. ಗುಗ್ರಿ ತೊಗೊಳ್ಳಿಲ್ಲ ಇವರು, ಕಟ್ಟುದ ಇಟ್ಟು ತೊಟ್ಲಾಕ ಕಟ್ಟಿರಿ, ಗುಗ್ರಿಯರ ಇಟ್ಟಿರಿಲ್ಲೋ ಗೊತ್ತಿಲ್ಲ, ಇಟ್ಟಿರಿ ಅದನ್ನು ಲಾಸ್ಟಿಗೆ ತೊಗೊಯವ ಬಾಯಿಲಿ ಹೆಸರಲ್ಲಿ. ಅದು ಯಾಕೆ ಅದನ್ನು ತೊಗೋಬೇಕು, ಪನಿಷ್ಮೆಂಟ್ ಅದು ಹೆಸರಿಟ್ಟಕ್ಕಿಗೆ ಯಾಕೆ ಅದನ್ನು ಆ ಪನಿಷ್ಮೆಂಟ್ ಕೊಡ್ತಾರಂತ ಕೇಳಿದರೆ, 13 ದಿನಗಳ ಪರ್ಯಂತರ ಜ್ಯೋತಿ ಸ್ವರೂಪನಾಗಿರತಕ್ಕಂಥ ಕಂದನಿಗೆ ಯಾವ ಹೆಸರು ಇಲ್ಲ. ಅದು ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಕಂದ, ಅದಕ್ಕೆ ಇಲ್ಲದ್ದೊಂದು ತಂದು ಹೆಸರಿಡ್ತೀಯಲ್ಲ ಅಂತ ತಿಳ್ಕೊಂಡು ಆಕೆಗೆ ಹೆಸರಿಟ್ಟ ಆಕೆಗೆ ಗುಮ್ಮಿದ್ರಲ್ಲಿ. ಈಗ ನೀವು ಗುದ್ದುತ್ತೀರಂದ್ರೆ ಗುಮ್ತೀರ ಏನಂತೀರಿ? ಗುದ್ದೋದು ಅಂತೀರಿಲ್ಲ. ಮತ್ತು ನನ್ನ ಭಾಷೆ ನಿನ್ನ ಭಾಷೆ ಬೇರೆ ಬೇರೆ ಆಗಬಾರ್ದು. ಗುಮ್ಮಿದ್ರೆ ಅದ ಪನಿಷ್ಮೆಂಟ್ ಅಂತ ಆಕೆಗೆ. ಯಾಕೆ ಹೆಸರಿಟ್ಟಿ ಅಂತ ಬಡಿತಾರೆ. ಬಡಿದು ಈ ಗುಗ್ರಿ ಕೊಡ್ತಾರೆ. ಅದನ್ನು ಈ ಗುಗ್ರಿ ಅಂತ ಹೆಸರದ ಇಲ್ಲಿ ಗೊತ್ತದ ಇಲ್ಲಿ ನಿಮಗೆ. ಕಾಲ್ದೇಸಲಿ ಇಟ್ಟು ಅದು ಬಾಯಿಲಿ ತೊಗೊಳಕ್ಕೆ ಪನಿಷ್ಮೆಂಟ್. ಅದು ನಾನು ಬಾಯಿಲಿ ಹೇಳಂಗಿಲ್ಲ ಅಂತ ನಾನು ಸೊನ್ನೆ ಮಾಡತ್ತೀನಿ ಅಷ್ಟೇ. ಹಂಗೆ ಇನ್ನು ಉಳಿದವ್ರಿಗೆ ಬಂದವ್ರಿಗೆ ಬೇರೆ ಗುಗ್ರಿ ಕೊಡ್ತಾರೆ. ಇದು ಹೆಸರಿಡ್ತಾಗ. ಮತ್ತು ಇನ್ನು ಹೆಸರಿಡುವಂಥ ಪದ್ಧತಿಗಳು ಬೇರೆ ಅದಾವೆ. ಈಗ ನಾವು ದೇವ್ರ ಹೆಸರನ್ನು ಕರಿತೀವಿ. ಹೆಣ್ಣು ಮಕ್ಕಳಿದ್ದರೆ ಆ ತಾಯಿ ಹೆಸರನ್ನು ಕರೆದರೆ, ತಾಯಿ ಹೆಸರಿಟ್ಟರೆ, ತಾಯಿ ಹೆಸರನ್ನು ಕರೆದ್ರೆ ನಾವು ಆ ದಿನನಿತ್ಯ ತಾಯಿ ಗುಣಗಾನ ಮಾಡಿದಂಗೆ ಆಗ್ತದ, ಆ ತಾಯಿಯನ್ನು ಕರೆದಂಗೆ ಆಗ್ತದ. ಇನ್ನು ಗಂಡು ಮಕ್ಕಳ ಹೆಸರಿತ್ತು ಮಲ್ಲಿಕಾರ್ಜುನ, ಮಹಾದೇವ, ಮಹೇಶ, ಮಹಾಂತೇಶ, ರುದ್ರಮಣಿ ಶಿವಾಚಾರ. ಹಿಂಗೆ ಗುರುಗಳ ಹೆಸರಾಗಿರ್ಬೋದು, ದೇವರ ನಾಮಕರಣವಾಗಿರ್ಬೋದು, ಹೆಸರಾಗಿರ್ಬೋದು ಕರೆದಿವಿ ಅಂತ ಕೇಳಿದರೆ ಅಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದಂಗೆ ಆಕೈತಿ ಅಂತ ತಿಳ್ಕೊಂಡು ಅಂಥವ್ರ ಹೆಸರಿಡ್ಬೇಕು. ಈಗ ಹಂಗೆ ಹೆಸರಿಡಂಗಿಲ್ಲ. ಮಹಾದೇವರನ್ನು, ಮಹಾಲಕ್ಷ್ಮಿಯನ್ನು, ಭಗವಂತ ದೇವಿಯನ್ನು ಗುಣಗಾನ ಮಾಡುವಂಥ ಹೆಸರಿಡಬೇಕು. ಅಂಥ ಹೆಸರನ್ನು ಇಟ್ಟರೆ ಜೀವನ ಸಾರ್ಥಕ ಅಕ್ಕದ ಅನ್ನೋದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಇಲ್ಲಿ ಮಾತನ್ನು ಹೇಳ್ತಾರೆ. ಇನ್ನು ಎಲ್ಲರೂ ತೊಟ್ಟಿಲವನ್ನು ಕಟ್ಟಿದರು. ತೊಟ್ಟಿಲಗಳೆಷ್ಟು, ಕೂಸುಗಳೆಷ್ಟು, ಮಸನಗಳೆಷ್ಟು. ಇಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾನೆ ಒಬ್ಬ ಕವಿ. ಚರ್ಮದ ಒಳಗಿನ ಕರ್ಮ ತೊಳೆಯಲು ಧರ್ಮದ ಈ ತೊಟ್ಟಿಲು, ಚರ್ಮದ ಒಳಗಿನ ಕರ್ಮ ತೊಳೆಯಲು ಧರ್ಮದ ಈ ತೊಟ್ಟಿಲು, ಜ್ಞಾನ ದಾನ ಧರ್ಮ ಉಳಿಸಿ ಬೆಳೆಸಲು ಈ ಜ್ಞಾನದ ಕರ್ಮದ ತೊಟ್ಟಿಲು. ಈ ತೊಟ್ಟಿಲವನ್ನು ಕಟ್ಟಬೇಕಾಗಿತ್ತು ಅಂದರೆ ಒಂದೇ ತೊಟ್ಟಿಲ ಅಂತ ನಾವು ತಿಳ್ಕೊಂಡೀವಿ. ಆದರೆ ಒಂದೇ ತೊಟ್ಟಿಲಿಲ್ಲ. ಇಲ್ಲಿ ತೊಟ್ಟಿಲಗಳು ಭಾಳ ಅದಾವ, ಕಟ್ಟುಗಳ ಭಾಳ ಅದಾವ. ಆದರೆ ಕೂಸುಗಳೆಷ್ಟು, ಮಸನಗಳೆಷ್ಟು, ಕಟ್ಟುಗಳೆಷ್ಟು, ತೊಟ್ಟಿಲಗಳೆಷ್ಟು. ತೊಟ್ಟಿಲು ಒಂದ ಅಂತ ತಿಳ್ಕೊಂಡೀವಿ. ಭಾಳ ಚಂದ ಹೇಳ್ತಾನೆ ಒಬ್ಬ ಕವಿ. ತೊಟ್ಟಿಲ ಒಂದು ತೊಟ್ಟಿಲ, ಈ ದೇಹವೆಂಬುದೊಂದು ತೊಟ್ಟಿಲ. ತೊಟ್ಟಿಲ ಒಂದು ತೊಟ್ಟಿಲ, ಈ ದೇಹವೆಂಬುದೊಂದು ತೊಟ್ಟಿಲ. ತಾಯಿಯ ಗರ್ಭವೇ ಒಂದು ತೊಟ್ಟಿಲ. ತಾಯಿಯ ಗರ್ಭನಿಂದ ಆ ಶಿಶು ಹೊರಗೆ ಬಂದಾಗ ಈ ಕಟ್ಟಿಗೆಯ ತೊಟ್ಟಿಲ. ತಾಯಿಯ ತೊಡೆ ಒಂದು ತೊಟ್ಟಿಲ. ಸತಿಗೆ ಪತಿಯ ಬಂಧವೇ ಒಂದು ತೊಟ್ಟಿಲ. ಜಾತ್ರೆ ಒಳಗೆ ನೆರೆದ ತೊಟ್ಟಿಲಗಳೇ ಒಂದು ತೊಟ್ಟಿಲ. ಹುಸಿ ನುಡಿಯುವ ನಾಲಿಗೆ ಒಂದು ತೊಟ್ಟಿಲ. ಹೆಣಕ್ಕೆ 4 ಜನರ ಹೆಗಲವೇ ಒಂದು ತೊಟ್ಟಿಲ. ಕೊನೆಗೆ ಆ ಹೆಣಕ್ಕೆ ಕೊನೆಯ ತೊಟ್ಟಿಲ ಅಂತ ಹೇಳ್ತಾನೆ ಒಬ್ಬ ಕವಿ. ಇನ್ನು ಕಟ್ಟುಗಳೆಷ್ಟು, ಬಾಸಿಂಗ್ ಕಟ್ಟು ನೋಡ್ರಿ. ನೀವೆಲ್ಲರೂ ಮದ್ವೆ ಆದವರು ಒಂದಿಷ್ಟು ಮಂದಿ ಅದೀರಿ, ಮದ್ವೆ ಆಗ್ಲದವ್ರು ಒಂದಿಷ್ಟು ಮಂದಿ ಅದೀರಿ, ಮುಂದೆ ಕಟ್ಕೊಳ್ಳೋರು ಒಂದಿಷ್ಟು ಮಂದಿ ಅದೀರಿ. ಮದುವೆ ಆದವರಿಗೆ ಬಾಸಿಂಗ್ ಕಟ್ಟದವಿಲ್ಲ, ಮುಂದೆ ಆಗೋರಿಗೆ ಬತ್ತು, ಕಟ್ಕೊಂಡವ್ರಿಗೆ ಬತ್ತು.
ತೊಟ್ಟಿಲ ಕಟ್ಟು ಒಂದು ಕಟ್ಟು, ಬಾಸಿಂಗ್ ಕಟ್ಟು, ಕೊನೆಗೆ ಸಿದ್ಗಿ ಕಟ್ಟು. ಸಿದ್ಗಿ ಕಟ್ಟು ಅಂತೀರಿಲ್ಲ, ಮತ್ತು ಹೋದಾಗ ಜಡ್ ನಕ್ಕ ಹಲಗಿ ಹೊಡಿತಾರಿಲ್ಲ, ಮತ್ತು ಅದೇ ಸಿದ್ಗಿ ಕಟ್ಟು. ಹಂಗೆ ಕೂಸುಗಳೆಷ್ಟು? ತೊಟ್ಟಿಲದಾಗಿದ್ದಾಗ ಹಸಿಗೂಸು, ಬೆಳೆದು ದೊಡ್ಡದಾದ ಮೇಲೆ ಮೀಸೆಯ ಕೂಸು, ಮುದುಕಾದ ಮೇಲೆ ಮುದಿಗೂಸು ಅಂತ ಬೈತಾರೆ ಹಳ್ಳಿ ಭಾಷೆ ಒಳಗೆ. ತೊಟ್ಟಿಲದೊಳಗಿರತಕ್ಕಂಥ ಹಸಿ ಕೂಸು ಬೆಳೆದು ದೊಡ್ಡದಾದ ಮೇಲೆ ಮೀಸೆಯ ಕೂಸು, ಮುದುಕಾದ ಮೇಲೆ ಮುದಿಗೂಸು ಅಂತ ಕರೀತಾರೆ. ಮುದುಕರಾದ ಮೇಲೆ ವಯಸ್ಸಾಯಿತು ಅಂದರೆ 80 ವರ್ಷ ವಯಸ್ಸಾಯ್ತು ಅಂದರೆ ಸುಮ್ಮ ಕುಂದ್ರಂಗಿಲ್ಲ. ಒಟ್ಟ ಚಾಲೋ ಮಾಡ್ತಾವೆ. ನಾ ಹಂಗೆ ಮಾಡಿದೆ, ನಾ ಹಿಂಗೆ ಮಾಡಿದೆ, ನಮ್ಮಟ್ಟು ಕೆಲಸ ಇವೇನು ಮಾಡ್ತಾವೆ, ಇವಕ್ಕೆ ನೀಗ್ತಾವ, ನಾವೆಲ್ಲ ಜವಾರಿ ತಿಂದು ಬೆಳೆದೀವಿ, ಇವು ಹ್ಯಾಬ್ರೇಡ್ ತಿಂದು ಬೆಳೆದಾವ, ನಾವೆಲ್ಲ ಕಲ್ಲಾಗ ಹಿಟ್ಟು ಬೀಸ್ತಿದ್ದೀವಿ, ಇವರೆಲ್ಲ ಮಿಕ್ಸಿ ತೊಗೊಳಂದ ಗಿರ್ರಗಿಟ್ಟು ಪರ್ರ ಪಟ್ಟತ ಮಾಡ್ತಾವ, ಇವೇನು ಮಣ್ಣಾಗ ಮಾಡ್ತಾವ, ಇವೇನು ರುಚಿ ಮಾಡ್ತಾವ, ಒಟ್ಟ ಚಾಲೋನೆ. ಈಕೆ ಅಡುಗೆ ಮನ್ಯಾಗ ಚಾಲೋ ಮಾಡಿರ್ತಾಳೆ, ಅವ ಅಜ್ಜ ಹೊರಗೆ ಚಾಲೋ ಮಾಡಿರ್ತಾನೆ. ನಾ ರೈತಕಿ ಮಾಡಿನ, ನಾ ನೇಗಲ ಹೊಡೆದೆ, ನಾ ಕುಂಟಿ ಮಾಡಿದೆ, ಆಳಿಟ್ಟ, ಏನೇನು ಶುಂಠಿ ಸುಡುಗಾಡು ಅವು ಏನು ಕೆಲಸ ಮಾಡಿರ್ತಾನೆ ಎಲ್ಲ ಮೆಲಕ್ಕೆ ಹಾಕ್ತಿರ್ತಾವೆ. ಎಲ್ಲ ಮೆಲಕ್ಕೆ ಹಾಕಿ ಒಟ್ಟ ಅಂದಾಗ ಸ್ವಸ್ಥರು ಬೈತಾರಂತ. ಮುದುಕಾಗಿ ಮುದಿಗೂಸಾಗಿ ಗೊತ್ತಾಗೋದೆಲ್ಲ ಸುಮ್ಕುಂದ್ರಂತ ಬೈತಾರೆ. ಅದಕ್ಕೆ ಮುದಿಕಾದ ಮೇಲೆ ಮುದಿಗೂಸು ಅಂತ ಬೈತಾರೆ. ಹಿಂಗಿದು ಆಡು ಭಾಷೆ ಒಳಗೆ ಕರೀತಾರೆ. ಇರಲಿ. ಇನ್ನು 4 ಅವು ಕಳಸದವು ತೊಟ್ಟಿಲಕ್ಕೆ. ಆ ಕಳಸ ಏನು ಸೂಚನೆ ಕೊಡ್ತದ ಅಂತ ಕೇಳಿದರೆ ಭಾಳ ಚಂದ ಹೇಳ್ತಾರವರು. ಆ ಕಳಸವನ್ನು ಒಂದು ತೊಟ್ಟಿಲಕ್ಕೆ ಹಗ್ಗ 5 ಅಂತ ಕರೀತಾರೆ. ಆ ಹಗ್ಗ ಯಾವ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇನ್ನು ಆ ಕಳಸ ಯಾವುದು ಅಂತ ಕೇಳಿದರೆ ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವೆರಡು 4 ಕಳಸಗಳಿವು. ಒಂದು ಧರ್ಮ, ಕಾಮ, ಮೋಕ್ಷ, ಇವೆಲ್ಲ 4 ಕಳಸಗಳು ಒಂದು ಕಡೆ ಆದರೆ 5 ಹಗ್ಗಗಳು. ಇಲ್ಲಿ 5 ಹಗ್ಗಗಳು ಕೂಡ 4 ಹಗ್ಗ ಕಟ್ಟಿರಿ. ಈಗ ಕಟ್ಟಿರಿ, ಇಲ್ಲಿ ಕಾಣಿಸ್ತದಿಲ್ಲ ನಿಮ್ಮ ಮುಂದೆ 4 ಹಗ್ಗ ಕಟ್ಟಿರಿ. ಇನ್ನೂ ಒಂದು 5ನೇ ಹಗ್ಗ ಯಾವುದು ಅಂತ ಕೇಳಿದರೆ ತಾಯಿ ಹಗ್ಗ ಅಂತ ಒಂದು ಇರ್ತದೆ. ತಾಯಿ ತನ್ನ ಮನೆ ಕೆಲಸವನ್ನು ಮಾಡುವಾಗ ಬುಡಕ್ಕೊಂದು ಹಗ್ಗ ಕಟ್ಟಿರ್ತಾಳೆ. ಹಗ್ಗ ಕಟ್ಟಿದಾಗ ಆ ತಾಯಿ ಏನು ಮಾಡ್ತಾಳೆ, ಅದನ್ನೊಂದಿಷ್ಟು ಹಗ್ಗ ಜಗ್ಗಿ ಬಿಡ್ತಾಳೆ, ಮತ್ತಿಕ್ಕಿ ಕೆಲಸ ಮಾಡ್ತಕೊಂತಾನೆ ಹಗ್ಗ ಜಗ್ತಿರ್ತಾಳೆ. ಹಂಗೆ ಆ ಹಗ್ಗ ಜಗ್ಗಿದಾಗ ಆ ಕೂಸ ತೊಟ್ಟಿಲ ಸಮೇತನೇ, ಕೂಸಿನ ಸಮೇತ ತೊಟ್ಲು ತನ್ನ ಕಡೆ ಬರ್ತದಲ್ಲ, ಕೂಸು ಹೇಳ್ತದಂತೆ. ಆ ತಾಯಿ ಹೇಳ್ತಾಳೆ, ನನ್ನಂಗೆ ನೀನು ಬೆಳೆದ ದೊಡ್ಡವಳಾದ ಮೇಲೆ ನೀನ ನನ್ನಂಗೆ ಪ್ರಪಂಚದಲ್ಲಿ ಬಿದ್ದು ನನ್ನಂಗೆ ಮದುವೆಯಾಗಿ ನೀನು 4 ಮಂದಿ ಮಕ್ಕಳಿಗೆ ಜನ್ಮ ಕೊಡೋಂತ ಈ ಮಾಯಾ ಪ್ರಪಂಚದಲ್ಲಿ ಬೀಳ್ಬಾ ಅಂತ ಆ ತಾಯಿ ಹಗ್ಗ ಜಗ್ತಾಳ. ಬಿಟ್ಟ ಮೇಲೆ ಹಿಂದಕ್ಕೆ ಹೊಕ್ಕದಲ್ಲ, ಆ ಕೂಸು ಹೇಳ್ತದಂತ. ಅವಾಗ ನಾನು ಭಗವಂತನಿಗೆ ಮಾತು ಕೊಟ್ಟೀನಿ, ಈ ಮಾಯಾ ಪ್ರಪಂಚದಲ್ಲಿ ನಾನು ಬೀಳಲಲ್ಲೇ ತಾಯಿ, ಈ ಹೇಸಿಗೆ ಪ್ರಪಂಚದಲ್ಲಿ ನಾನು ಸಾಸಿವೆ ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂದರು ಶರಣರು. ಇಂಥ ದುಃಖದಲ್ಲಿ ನಾನು ಬೀಳಲಲ್ಲೇ, ನಾ ಕರ್ಮ ಬಂದರದಲ್ಲಿ ನಾನು ಸಿಲುಕಲಲ್ಲೇ ಅಂತ ಆ ತೊಟ್ಟಿಲ್ ಹೀಗೆ ಹಿಂದಕ್ಕೆ ಹೋಗ್ಕದಂತ. ಹಿಂಗೆ ಆ ತಾಯಿಯ ಒಂದು ಹಗ್ಗ ಆದರೂ ಕೂಡ ಮ್ಯಾಲ ಮಗು ಅಳಬಾರ್ದಂತ ಒಂದು ಗುಬ್ಬಿ ಚಟ್ಟು ಕಟ್ತಾರೆ ಇಲ್ಲಿ ನಿಮ್ಮ ಕಡೆ. ನೀವೇನು ಎಲ್ಲದಕ್ಕೂ ಹೂಣೆ ಅನ್ನಂಗಿಲ್ಲ, ಸುಮ್ಮನೆ ಕೂತು ಬಿಡ್ತಾರೆ. ನಾನು ನೋಡ್ಕೊಂತ ಡಬಲ್ ಕಾಣಕತ್ತೀನಿ ನಾನು ಮನುಷ್ಯರಂಗೆ ಅದೀನಿಲ್ಲ. ಗುಬ್ಬಿ ಚಟ ಕಟ್ತೀರಿ ನಿಮ್ಮ ಕಡೆ? ಕಟ್ತೀರಿ. ಗುಬ್ಬಿ ಚಟ ಅದ್ರಾಗ ಏನೇನು ಇರ್ತಾವೆ? ಗೊಬ್ಬಿ, ಗಿನಿ, ನಾಯಿ, ಹಲವಾರು ಪ್ರಾಣಿಗಳು ಚಿತ್ರಗಳನ್ನು ಅದರೊಳಗೆ ಗೊಂಬಿಗಳನ್ನು ಮಾಡಿ ಇಟ್ಟಿರ್ತಾರೆ. ಅದು ಯಾಕೆ ಇಟ್ಟಿರ್ತಾರ ಅಂತ ಕೇಳಿದರೆ ಅದಕ್ಕೊಂದು ಸಂಕೇತ ಅದ. ಯಾವ ಶಾಸ್ತ್ರನೂ ಕೂಡ ಸುಳ್ಳು ಮಾಡಿಲ್ಲ. ಅದಕ್ಕೊಂದು ಸಂಕೇತ ಅದ. ಏನು ಮಾಡಿರ್ತಾರವರು, ಅದು ಮಗು ಅದನ್ನು ನೋಡಿದ ತಕ್ಷಣದಲ್ಲೇ ಗಪ್ಪಕ್ಕದದು. ಯಾಕೆ ಗಪ್ಪಕ್ಕದಂತ ಹಿಂದಿನ ಬಲವಾದ ಸಂಸ್ಕಾರ ಇರ್ತದೆ. ನಾ ಹೇಳಿನ ಮೊನ್ನೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬಿಜ 21 ಲಕ್ಷ, ಜರಾಯುಜ 21 ಲಕ್ಷ, 84 ಲಕ್ಷ ಜೀವರಾಶಿಯಲ್ಲಿ ಹುಟ್ಟಿ ಬಂದದ ಕೊನೆಯ ಜನ್ಮ ಮನುಷ್ಯ ಜನ್ಮ. ಇದು 83 ಲಕ್ಷ ಜೀವರಾಶಿಯಲ್ಲಿ ಹೆಂಗೆ ಹುಟ್ಟೈತೆ ಅನ್ನೋದನ್ನು ಆ ಮಗು ಮೆಲಕ್ಕೆ ಹಾಕೋತದಂತ. ಅದನ್ನು ನೋಡಿ ಗಪ್ಪಕ್ಕದಂಥದ್ದು. ಹಿಂದಿನ ಜನ್ಮದಲ್ಲಿ ಗುಬ್ಬಿ ಆಗಿದ್ದೆ, ನಾಯಿ ಆಗಿದ್ದೆ, ನರಿ ಆಗಿದ್ದೆ, ಬೆಕ್ಕಾಗಿದ್ದೆ, ಕಾಗಿಯಾಗಿದ್ದೆ, ನಾನು ಗಿನಿಯಾಗಿದ್ದೆ. ಈ ಎಲ್ಲ ಪ್ರಾಣಿ ಪಕ್ಷಿಗಳ ನಾನು ಜನ್ಮವನ್ನು ತಾಳಿ ಕೊನೆಗೆ ಮನುಷ್ಯ ಜನ್ಮವನ್ನು ಬಂದೀನಂತ ತಿಳ್ಕೊಂಡು ಅದು ಹಿಂದಿನ ಜನ್ಮವನ್ನು ನೆನಪು ಮಾಡ್ಕೊಂಡು ಸುಮ್ಮ ಮಲ್ಕೋತದಂತ. ಇದು ಆಟನ್ಕೆ ಅಂತ ನೀವು ತಿಳ್ಕೊಂಡಿರಿ, ಅದ್ರ ಹಿನ್ನೆಲೆ ಸಂಕೇತ ಬೇರೆ ಅದ. ಹಂಗೆ ಇಲ್ಲಿ ತೊಟ್ಟಿಲಕ್ಕೆ ಆ ಕೂಸಿನನ್ನು ಹಾಕ್ತಾರಲ್ಲ, ಎದಕ್ಕೆ ಹಾಕ್ತಾರಂತ ಕೇಳಿದರೆ ನೀವು ಸುಮ್ಮನೆ ವಿಚಾರ ಮಾಡಿರಿ. ಯಾವುದು ಇಲ್ಲಿ ಸುಳ್ಳು ಅನ್ನೋದು ಯಾವುದು ಪದ ಇಲ್ಲ. ಇಲ್ಲಿ ಎಲ್ಲ ನಡೆದಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿ ನಿಮಗೆ ನಡೆದಿರ್ತಕ್ಕಂಥ ಘಟನೆನೇ ಹೇಳಕತ್ತೀನಿ.
ಈ ತೊಟ್ಟಿಲಕ್ಕೆ ನೀವು ನಿಮ್ಮನ್ನು ಹಿಡ್ಕೊಂಡೇ ನಿಮ್ಮ ಮಕ್ಕಳ ಮರಿಗಳು ಹಿಡ್ಕೊಂಡೇ ತೊಟ್ಟಿಲಕ್ಕೆ ಇಲ್ಲಿ ನಾಮಕರಣವನ್ನು ಮಾಡ್ತೀರಿ. ಆದರೂ ಅದೇ ಪ್ರಕಾರ ನಿಮ್ಮ ಮನೆಯೊಳಗೆ ಎತ್ತ ಎಮ್ಮೆ ಆಡ ಇವೆಲ್ಲನೂ ಕೂಡ ತಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾವಿಲ್ಲ, ಅವು ಕೊಡ್ತಾವಿಲ್ಲ. ಹ್ಞೂ ಅನ್ರಿ, ಹ್ಞೂ ಅಲ್ಲಿಕ ನಾ ಬಡಗಿನ ತೊಗೋತಾನ ಮಾತು ಕೊಡ್ತಾವಿಲ್ಲ. ಅವು ಕೊಟ್ಟರು ಕೂಡ ಅವಕ್ಯಾಕೆ ತೊಟ್ಲ ಕಟ್ಟಂಗಿಲ್ಲ, ಅವಕ್ಯಾಕೆ ಜೋಗಳ ಹಾಡಂಗಿಲ್ಲ, ಅವಕ್ಯಾಕೆ ಹೆಸರು ಇಡಂಗಿಲ್ಲ? ಯಾಕೆ ಇಡಂಗಿಲ್ಲ? ಯಾಕಂದ್ರೆ ಅದಕ್ಕೆ ಕಾರಣ ಅದ. ಅದಕ್ಕೆ ಕೊನೆಯ ಜನ್ಮ ಮನುಷ್ಯ ಜನ್ಮ ಈ ದೇಹಕ್ಕೆ ಹೇಳ್ತದಂತೆ, ತೊಟ್ಟೆಲ್ಲೋ ಈ ದೇಹವೆಂಬುದು ಚರ್ಮವೆಂಬುದು ಈ ದೇಹವನ್ನು ತೊಟ್ಟು ಬಂದೆಲ್ಲೋ, ತೊಟ್ಟೆಲ್ಲೋ ಅದಕ್ಕೆ 4 ಜನರ ಹೆಗಲವನ್ನು ಗೆಲ್ಲುವಂಥ ದೇಹವನ್ನು ತೊಟ್ಟುಕೊಂಡ ನೀನು ಬಂದಿದಿ. 4 ಜನರಿಗೆ ಹೆಸರು ಆಗುವಂಗ ಹೆಸರನ್ನು ಗಳಿಸು. ಅದಕ್ಕೆ 4 ಜನರ ಮಧ್ಯದಲ್ಲಿ ನಿನಗೆ ತೊಟ್ಟಿಲಕ್ಕೆ ಹಾಕ್ತೀವಿ ಅಂತ ತಿಳ್ಕೊಂಡು ತೊಟ್ಟಿಲ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ತೊಟ್ಟಿಲ ನಾಮಕರಣವನ್ನು ಮಾಡಿ ಇಷ್ಟೆಲ್ಲ ಮಾಡಿದ ಮೇಲೆ ಆಗ ಮನುಷ್ಯ ಜನ್ಮ ತೊಟ್ಟಿ ಅಂತ ತಿಳ್ಕೊಂಡು ತೊಟ್ಟಿಲಕ್ಕೆ ಹಾಕ್ತಾರ. ಹೀಗೆಲ್ಲ ವಿಶೇಷತೆ ಹಿನ್ನೆಲೆ ಅದಾವು. ಅದಕ್ಕೆ ತೊಟ್ಟಿಲಗಳೆಷ್ಟು, ಕೂಸುಗಳೆಷ್ಟು, ಮಸನಗಳೆಷ್ಟು ಎಲ್ಲನೂ ಕೂಡ ಒಂದೊಂದಕ್ಕೆ ಅರ್ಥವನ್ನು ಕೊಟ್ಟಾರ. ಆ ಅರ್ಥವನ್ನು ತಿಳ್ಕೊಂಡು ನಾವು ಇಲ್ಲಿ ಗುಬ್ಬಿ ಚಟ್ಟಾಗಿರ್ಬೋದು, ತೊಟ್ಟಿಲ ಕಟ್ಟಾಗಿರ್ಬೋದು, ಬಾಸಿಂಗ್ ಕಟ್ಟಾಗಿರ್ಬೋದು, ಸಿದ್ಗಿ ಕಟ್ಟಾಗಿರ್ಬೋದು, ಇಷ್ಟೆಲ್ಲನೂ ಕೂಡ ಜನ್ಮವನ್ನು ತೊಟ್ಟಿರ್ತಾರೆ. ಆದರೆ ಗೌರಮ್ಮ ತಾಯಿ ಆ ಮಲ್ಲಮ್ಮನನ್ನು ನಾಮಕರಣವನ್ನು ಮಾಡಿ ಆ ಮುದ್ದಾದ ಮಗುವಿನ ಮುಖವನ್ನು ನೋಡಿ ತೊಟ್ಟಿಲದೊಳಗೆ ಹಾಕಿ ಅಕ್ಕಿ ಅಂತಾಳಂತ, ತೊಟ್ಟಿಲದೊಳಗಿರುವಾಗ ತೊಳೆದ ಮುತ್ತನ್ನು ಕಂಡೆ ಹೊಟ್ಟೆ ಮೇಲಾಗಿ ಮಲಗ್ಯಾಳ, ಹೊಟ್ಟೆ ಮೇಲಾಗಿ ಮಲಗ್ಯಾಳ ಮಲ್ಲಮ್ಮ ಮುತ್ತಿನ ದೃಷ್ಟಿ ತೆಗದೇನಂತ ಪದ ಹಾಡತಾಳಂತ ತಾಯಿ. ಆ ಪದವನ್ನು ಹಾಡುವಂಥ ಸಂದರ್ಭದಲ್ಲಿ ಕೂಸ ಆನಂದದಿಂದ ಮಲಗ್ತದೆ. ಆನಂದದಿಂದ ಮಲಗೋದಷ್ಟೇ ಅಲ್ಲ, ತಾಯಿ ತನ್ನ ಕೆಲಸಕ್ಕೆ ಹಚ್ತಾಳೆ. ಆದರೆ ಮಲ್ಲಮ್ಮ ತಾಯಿ ವಿಶೇಷ ಏನು ಅಂತ ಕೇಳಿದರೆ ಬಾಲ್ಯದಲ್ಲೇ ಮುಂದಿನ ಭವಿಷ್ಯವನ್ನು ಕಾಣ್ತಾಳೆ. ತೊಟ್ಟಿಲದೊಳಗಿರ್ತಕ್ಕಂಥ ಕೂಸು ಪ್ರಾರಬ್ಧ ವಿಧಿಗೆ, ಕರ್ಮದ ವಿಧಿ ಏನು ಕರ್ಮ ಪಡ್ಕೊಂಡು ಬಂದಾಳಲ್ಲ, ಮುಂದಿನ ತನ್ನ ಜನ್ಮದ ಕರ್ಮದ ಮುಂದೆ ದೊಡ್ಡವಳಾದ ಮೇಲೆ ಗಂಡನ ಮನೆಗೆ ಹೋದ ಮೇಲೆ ಆಕಿದು ಹಣೆ ಬರ ಹೆಂಗೈತೆ ಅನ್ನೋದು ತೊಟ್ಟಿಲದೊಳಗಿದ್ದಾಗ ಆ ಕೂಸಿಗೆ ಗೊತ್ತಾಗಿತ್ತಂತ. ಅವಾಗೆ